ದಾವಣಗೆರೆ ಹಾಗೂ ಬಾಗಲಕೋಟೆ ಜಿಲ್ಲೆಯ ಜಿದ್ದಾಜಿದ್ದಿ ನಡೆದ ಬೈ ಎಲೆಕ್ಷನ್ ಕಾಂಗ್ರೆಸ್ ಜಯ ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಜಿಲ್ಲೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿರುವುದರಿಂದ ಮಾನ್ವಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಜಿ ಹಂಪಯ್ಯ ನಾಯಕ್ ಸಾಹುಕಾರ್ ಅವರು ಹಾಗೂ ರಾಜ್ಯ ಯುವ ಕಾಂಗ್ರೆಸ್ ಮುಖಂಡರಾದ ರವಿ ಬೋಸರಾಜು ಅವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಶಾಸಕರು ಮತ್ತು ರಾಜ್ಯ ಯುವ ಮುಖಂಡರಾದ ರವಿ ಬೋಸರಾಜು ಅವರು ಈ ಎರಡು ಉಪಚುನಾವಣೆಯಲ್ಲಿ ಫಲಿತಾಂಶವು ಮುಂದಿನ 2028ರ ಚುನಾವಣೆಯ ದಿಕ್ಸೂಚಿ. ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಹಾಗೂ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಹಾಗೂ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿರುವುದರಿಂದ ಈ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲುವು ಕಂಡಿದೆ ಎಂದು ಹೇಳಿದರು. ವರದಿ ಎಂಡಿ ಗೌಸ್ ಮಾನ್ವಿ ಎನ್ಕೆಎಸ್ ಟಿವಿ 4. ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಎರಡು ಬೈ ಎಲೆಕ್ಷನ್ ನಡೆದಿದ್ದವು. ಅದು ಬಾಗಲಕೋಟೆ ಮತ್ತೆ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಒಂದು ಭರ್ಜರಿ ಜಯವನ್ನ ಗಳಿಸಿದೆ. ನಾನು ಮೊದಲನೇದಾಗಿ ಆ ಮತದಾರನ, ಯಾರು ಬಾಗಲಕೋಟೆ ಮತದಾರನ ಮತ್ತೆ ದಾವಣಗೆರೆ ಮತದಾರನ ಮೊದಲನೇದಾಗಿ ನಾನು ಧನ್ಯವಾದಗಳ ಹೇಳ್ಬೇಕಾಗ್ತದೆ. ಅದೇ ರೀತಿ ಅಲ್ಲಿ ದುಡಿದಂತ ಕಾಂಗ್ರೆಸ್ ಏನು ಕಾರ್ಯಕರ್ತರೇನಿದ್ದಾರೆ ಅವ್ರನಿಂದ ಹಿಡಿದು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಅದೇ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಎಲ್ಲಾ ಸಂಪುಟ ಸದಸ್ಯರು MLAಗಳು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ಬೇಕಾಗ್ತದೆ. ಇವತ್ತು ಈ ಜಯ ಕಾಂಗ್ರೆಸ್ ಪಾರ್ಟಿ ಬಲವಾಗಿ ಈ ಒಂದು ರಾಜ್ಯದಲ್ಲಿ ಆಡಳಿತವನ್ನ ಕೊಡ್ತಾ ಇದೆ, ಜನಪರವಾದಂತ ಕೆಲಸಗಳು ಮಾಡ್ತಾ ಇದೆ, ಜನರಿಗೆ ಬಹಳ ಹತ್ತಿರವಾದಂತ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದೆ. ಇವತ್ತು ಅದ್ರ ಮುಖಾಂತರ ಇವತ್ತು ಮತ್ತೆ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿ ಆ ಮಹಾಜನತೆ ಇವತ್ತು ನಮ್ಮನ್ನ ಬೆಂಬಲಿಸಿದೆ. ಯಾವತ್ತಿಗೂ ಅವ್ರನ್ನ ನಾವು ಚಿರಋಣಿಯಾಗಿರ್ತೀವಿ. ಮುಂದೆ ಬರುವಂತ 2 ವರ್ಷದಲ್ಲಿ ಇನ್ನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಜನಪರವಾದಂತ ಕೆಲಸಗಳು ಮಾಡಿ ನಾವು ಮತ್ತೆ ಪುನಃ 28ರಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ನಾನು ನಂಬಿಕೆ ಇಟ್ಕೊಂಡು ಇವತ್ತು ಮೇಲೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಒಂದು ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಪಾರ್ಟಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಅದು ಕೇರಳ ಎಲೆಕ್ಷನ್ ಆಗಿರ್ಬೋದು, 2/3 ಮೆಜಾರಿಟಿಯಲ್ಲಿ ಬಂದಿದೆ. 100 ಮೇಲೆ ಸೀಟಲ್ಲಿ ಗೆದ್ದಿದ್ದೀವಿ. ಅದನ್ನು ಇವತ್ತು ನಾವು ಅಲ್ಲಿ ಅಭಿನಂದಿಸಬೇಕಾಗ್ತದೆ. ನಮ್ಮ ಪಕ್ಷ ಈ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಒಂದು ಒಳ್ಳೆ ಆಡಳಿತವನ್ನ ಕೊಡ್ತಾ ಇದೆ, ಜನ ಪರವಾದ ಕಾಳಜಿಯನ್ನ ತೋರಿಸ್ತಾ ಇದೆ ಅಂತ ಹೇಳಿ ಇವತ್ತು ಆ ಜನತೆಗೆ ಮತ್ತೆ ಇನ್ನೊಮ್ಮೆ ನಾನು ಧನ್ಯವಾದಗಳು ಹೇಳಿ, ಕಾರ್ಯಕರ್ತರು ಇವತ್ತು ಎಲ್ಲಾ ಕಾರ್ಯಕರ್ತರು ಬಹಳ ಮುಖ್ಯವಾದಂತ ಒಂದು ಕೆಲಸ ಮಾಡಿ ಅಲ್ಲಿ ಗೆಲ್ಸಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆ ಹೇಳಿ ನಾನು ಮತ್ತೆ ತಿರ್ಗಾ ಈ ಒಂದು ಚುನಾವಣೆ ಒಂದು ಫಲಿತಾಂಶ ಮುನ್ನ ದಿಕ್ಸೂಚಿ ಅಂತ ಹೇಳ್ಬೇಕಾಗ್ತದೆ. ಆ ಜನತೆಗೆ ಮತ್ತೆ ನಾನು ಧನ್ಯವಾದ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಒಂದು ಕರ್ತವ್ಯ ನಿಷ್ಠೆಯಿಂದ, ಶ್ರಮದಿಂದ ಈ ಒಂದು ಉಪಚುನಾವಣೆಯಲ್ಲಿ ಬಾಗಲಕೋಟೆ ಹೆಚ್ಚಿನ ಮತಗಳಲ್ಲಿ ಗೆದ್ದಿದ್ದೇವೆ ಎಂಬ ಸಂತೋಷ ಇರುತ್ತೆ. ಮುಂದಿನ ಎಲೆಕ್ಷನ್ ಕೂಡ ನಾವು ಏನಂತಂದರೆ ನಾವೇ ಗೆದ್ದು ಮತ್ತೆ ನಾವೇ ರಾಜಕೀಯ ಮಾಡ್ತಾ ಹೋಗ್ತಕ್ಕಂಥ ಮೊದಲನೇದಾಗಿ 2 ಉಪಚುನಾವಣೆಗಳು ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಒಂದು ಏನು ಗೆಲುವನ್ನು ಸಾಧಿಸಿದೆ. ಇವತ್ತು ಎಲ್ಲ ಕಾರ್ಯಕರ್ತರನ್ನು ಹಿಡಿದು ನಮ್ಮ ಮುಖ್ಯಮಂತ್ರಿಗಳ ಆದಿಯಾಗಿ ಮತ್ತು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರಿಗೂ ನಾನು ಅಭಿನಂದಿಸ್ತೀನಿ. ಯಾಕಂತಂದರೆ ಎಲ್ಲೋ ಒಂದು ಕಡೆ ಇವತ್ತು ಒಂದು ತೀರ್ಪು ಕೊಟ್ಟಿರೋದು ಕರ್ನಾಟಕ ಜನತೆ, ಮಹಾಜನತೆ ಇವತ್ತು ಎಲ್ಲೋ ಒಂದು ಕಡೆ
ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ನಂಬಿಕೆಯನ್ನು ಇವತ್ತು ಮತ್ತೆ ಎತ್ತಿ ತೋರಿಸಿದೆ. ಇವತ್ತು ಅದು ಗ್ಯಾರಂಟಿಗಳ ಮುಖಾಂತರ ಆಗಿರ್ಬೋದು, ಮತ್ತು ದೀನ ದಲಿತರು ಮತ್ತು ಅಲ್ಪಸಂಖ್ಯಾತರು ಮತ್ತು ಅದೇ ರೀತಿ ಹಿಂದುಳಿದ ವರ್ಗದ ಒಂದು ಸಮುದಾಯಗಳನ್ನ ಏನು ಕಾಂಗ್ರೆಸ್ ಪಕ್ಷ ಯಾವತ್ತಿಗೂ ಬೆಂಬಲಿಸ್ತಾ ಬಂದಿದೆ. ಆ ಸಮುದಾಯಗಳು ಇವತ್ತು ಕಾಂಗ್ರೆಸ್ ಪಕ್ಷ ಪರವಾಗಿ ಇದ್ದು ಈ 2 ಉಪಚುನಾವಣೆಗಳಲ್ಲಿ ಒಳ್ಳೆಯ ಬಹುಮತದಿಂದ ಗೆಲ್ಲಿಸಿದ್ದಾರೆ. ನಾನು ಆ ಒಂದು ಮತಕ್ಷೇತ್ರದ ಎಲ್ಲ ಮತದಾರರಿಗೆ ನಾನು ಅಭಿನಂದಿಸ್ತಾ, ಅದೇ ರೀತಿ ಏನು ನಮ್ಮ ನಾಯಕತ್ವ ಇವತ್ತು ದೇಶದಲ್ಲಿ ಅದು ಕೇರಳದಾಗ ಆಗಿರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಮತ್ತೆ ಪುನಃ ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೆ, ಭಾರಿ ಬಹುಮತದಿಂದ ಗೆಲ್ತಾ ಇದೆ. ಅಲ್ಲಿನೂ ಮತ್ತಿನ್ನೊಮ್ಮೆ ಏನು ಮಹಾಜನತೆ ಇವತ್ತು ಕರ್ನಾಟಕ ಮಹಾಜನತೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಅದ್ರ ಪ್ರಕಾರ ನಾವೆಲ್ಲ ಕೆಲಸ ಮಾಡಿ ಇನ್ನು 2 ವರ್ಷದಲ್ಲಿ ಮತ್ತೆ ಪುನಃ ನಾವೇ ಬರ್ತೀವಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಪಕ್ಷಕ್ಕೆ